ವಾಲಿ ಎಲ್ಲಿದ್ದೀರಾ? ಊರ್ಮಿಳಾ, ಅತ್ತೆ ಇಲ್ಲಿದ್ದೀರಾ? ಇದುವರೆಗೂ ವಾಲಿ ಕತ್ತಿಸ್ಕಿ ಸಾಯ್ಸಕ್ ಹೋಗಿದ್ದೆ. ಈಗ ನಮ್ಮನ್ನ ಎಲ್ಲಿದ್ದೀರಾ ಅಂತ ಕೇಳ್ತಿದ್ಯಾ? ಏನ್ ಮಾತಾಡ್ತಿದ್ದೀರಾ? ನಾನ್ ವಾಲಿ ಕತ್ ಹಿಡಿಯೋದು ಅಂದ್ರೆ ಏನು? ನೀನು ಅಂದ್ರೆ ನೀನಲ್ಲ, ದೊಡ್ಡಪ್ಪ ನಿನ್ ಮೇಲ್ ಬಂದಿದ್ರು. ಏನು ಮಾವನವರು ನನ್ ಮೇಲ್ ಬಂದಿದ್ರಾ? ಹೌದು, ಆಗ್ಲೇ ಅಮ್ಮನ ಮೇಲ್ ಬಂದು ಇಬ್ರು ಕಪಾಳಕ್ಕೆ ಹೊಡೆದ್ರು. ಈಗ ನಿನ್ ಮೇಲ್ ಬಂದು ನನ್ ಕತ್ ಹಿಸ್ಕಕ್ ನೋಡಿದ್ರು. ಮತ್ತೆ ಆ ಯಂತ್ರ ಇದ್ರೆ ಮಾವ ಬರಲ್ಲ ಅಂತ ಹೇಳಿದ್ದೆ. ಬರಕ್ ಆಗಲ್ಲ ಅನ್ಕೊಂಡಿದ್ದೆ, ಅದನ್ನ ಆಚೆ ಹಾಕಿದ ತಕ್ಷಣ ಅದ್ರ ಪವರ್ ಹೋಗಿದೆ ಅನ್ಸುತ್ತೆ. ಅಂದ್ರೆ ಈಗ ಮಾವನವರು ಇಲ್ಲೇ ಇದ್ದಾರಾ? ಇಲ್ಲೇ ಇದ್ದೀನಿ. ನೀವೆಲ್ಲಿರ್ತೀರೋ ನಿಮ್ಗೆ ಬುದ್ಧಿ ಕಲ್ಸೋಕೆ ನಾನು ಅಲ್ಲೇ ಇರ್ತೀನಿ. ಇಲ್ಲೇ ಇದ್ದಾರೆ. ಭಾವನವ್ರನ್ನ ಅವ್ರ ತಂಗಿನ ಸಾಯಿಸಿದ್ದು ನಾವೇ ಅಂತ ಒಪ್ಕೊಳ್ಳೋವರೆಗೂ ಅವ್ರು ನಮ್ಮನ್ ಬಿಡಲ್ಲ. ಒಪ್ಕೊಳ್ದೇ ಇದ್ರೆ ಸಾಯಿಸ್ಬಿಡ್ತಾರೆ. ಅಯ್ಯೋ ಬಿಡೋದಿಲ್ಲ. ಅವ್ರು ಹೇಳ್ದಂಗ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಯಾರನ್ನೂ ಬಿಡೋದಿಲ್ಲ. ಹೇಳ್ಬಿಡೋಣ, ನಾವೇ ಹೇಳ್ಬಿಡೋಣ, ನಾವೇ ಸಾಯಿಸಿದ್ದು ಅಂತ ಮನೆಯವ್ರಿಗೆಲ್ಲ ಹೇಳ್ಬಿಡೋಣ. ಹೌದು ಮಾವ, ಏನು ಮಾಡ್ಬೇಡಿ. ದೊಡ್ಡಪ್ಪ ಹೇಳ್ಬಿಡ್ತೀವಿ. ದೊಡ್ಡಪ್ಪ ನಮ್ಮನ್ನೇನು ಮಾಡಬೇಡಿ, ನಾವು ಹೇಳ್ಬಿಡ್ತೀವಿ. ದೊಡ್ಡಪ್ಪ ಹೇಳ್ಬಿಡ್ತೀವಿ. ಏನೋ ಸಿಗ್ನಲ್ ಮಾಡ್ತಾ ಇದ್ಯಾ? ಸಿಗ್ನಲ್ಲ? ನನಗ್ ಕಣ್ ಕಾಣಿಸಲ್ಲ ಅಂತ ಗೊತ್ತಿದ್ರು ಕೂಡ ನೀವಿಬ್ರೇ ಸಿಗ್ನಲ್ ಮಾಡ್ಕೊಂತ ಇದ್ದೀರಾ? ಅಂದ್ರೆ ನೀವಿಬ್ರು ತಪ್ಪಿಸ್ಕೊಂಡು ಮಾವನ ಹತ್ರ ನನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ದೀರಾ? ಅದು ಹಾಗಲ್ಲ ಊರ್ಮಿಳಾ, ಜೋರಾಗಿ ಮಾತಾಡಿದ್ರೆ ದೊಡ್ಡಪ್ಪ ಕೇಳಿಸ್ಕೋತಾರೆ. ಅದಕ್ಕೆ ಹತ್ರ ಬಾ ಅಂತ ಸಿಗ್ನಲ್ ಮಾಡಿದೆ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಊರ್ಮಿಳಾ, ಇವಾಗ ನಾನು ಹೋಗಿ ಆ ಮಾಟಗಾತಿನ ಕರ್ಕೊಂಬರ್ತೀನಿ. ಮತ್ತೆ ಅವಳ ಕೈಲಿ ಯಂತ್ರ ಕಟ್ಟಿಸ್ಕೊಳ್ಳೋವರೆಗೂ ನಮಗೆ ಕಷ್ಟ ಆಗುತ್ತೆ. ದೊಡ್ಡಪ್ಪ ಸಾಯಿಸ್ಬಿಡ್ತಾರೆ. ಊರ್ಮಿಳಾ, ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ಮತ್ತೆ ದೊಡ್ಡಪ್ಪ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಯಾವುದಾದ್ರೂ ಒಳ್ಳೆ ಯಂತ್ರ ಕೊಡು ಅಂತ ಕೇಳ್ತೀನಿ. ದೊಡ್ಡಪ್ಪ, ನಾವೇನ್ ಸೀಕ್ರೆಟ್ ಮಾತಾಡ್ತಿಲ್ಲ. ಮೊದಲು ಯಾರು ಹೋಗಿ ನಿಮ್ಮನ್ನ ಸಾಯಿಸಿದ್ವಿ ಅಂತ ಹೇಳ್ಬೇಕೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ನಾನೇ ಹೋಗಿ ಹೇಳ್ತೀನಿ. ಅಲ್ಲಿವರೆಗೂ ಇವ್ರಿಗೇನು ಮಾಡಬೇಡಿ. ನಾನು ಬರೋವರೆಗೂ ಇವ್ರಿಗೇನು ಮಾಡಬೇಡಿ. ವಾಲಿ, ಊರ್ಮಿಳಾ ಅಲ್ಲ ಕಣೋ. ಯಾಕೋ ವಾಲಿ, ನೀನ್ ನನ್ನನ್ನು ಬಿಟ್ಟು ಹೋಗ್ತಾ ಇದ್ಯಾ? ನಾನು ಎಲ್ಲಿಗೆ ಹೋಗ್ತೀನಿ ದೊಡ್ಡಪ್ಪ? ಹೇಳ್ದ್ನಲ್ಲ, ನಿಜ ಒಪ್ಕೊಳಕ್ ಹೋಗ್ತಾ ಇದ್ದೀನಿ. ಅಮ್ಮ, ದೊಡ್ಡಪ್ಪಂಗೆ ಸುಮ್ಮನೆ ಕೋಪ ಬರ್ಸ್ಬೇಡಿ. ನಾನು ಹೋಗ್ತೀನಿ. ಎಲ್ಲಿ ಹೋಗ್ತಾ ಇದೆಯೋ? ಅಯ್ಯೋ, ಎಲ್ಲಿ ಹೋಗ್ತೀಯೋ? ಹೊಡಿಬೇಡ ಊರ್ಮಿಳಾ, ಬೇಡ. ಅಣ್ಣ, ಏನಾಯ್ತು? ಇಲ್ಲೇನ್ ಮಾಡ್ತಾ ಇದ್ಯಾ? ಒಳಗಡೆ ಒಬ್ರಿಗೊಬ್ರು ಹೊಡೆದಾಡ್ಕೋತಾ ಇದ್ದಾರೆ. ಯಾರು ಬಾವಾ? ಇನ್ಯಾರು ಇದಾರಲ್ಲ, 3 ಕರೆಂಟ್ ಶಾಕೆ ಹುಚ್ಚಿಡ್ದಿರ್ಬೇಕು ಅನ್ಸುತ್ತೆ. ಕೇಳಿಸ್ಕೊ ಒಳಗಡೆಯಿಂದ ಹೇಗೆ ಶಬ್ದ ಬರ್ತಾ ಇದೆ ಅಂತ. ನನ್ ಮಾತು ಕೇಳು. ಬೇಡ ಬೇಡ ಬೇಡ. ಊರ್ಮಿಳಾ, ಅಯ್ಯೋ ಅಯ್ಯೋ ಊರ್ಮಿಳಾ, ಬೇಡ ಅಮ್ಮ. ಅಯ್ಯೋ ಬೇಡ, ಹೊಡಿಬೇಡ. ಅತ್ತೆ, ವಾಲಿ. ಅಯ್ಯೋ ವಾಲಿ, ಎಲ್ಲಿದ್ಯೋ? ಅತ್ತೆ, ಅತ್ತೆ, ನೀನೇ ಅಲ್ವಾ? ನಾನೇ. ದೊಡ್ಡಪ್ಪ ಹೊರಟ್ರು ಅನ್ಸುತ್ತೆ. ಅಯ್ಯಪ್ಪ. ವಾಲಿ,
ಏನಾಯ್ತು ನನ್ಗೆ? ಯಾಕೋ ತುಂಬಾ ಸುಸ್ತಾಗ್ತಿದೆ ನನ್ಗೆ. ಯಾಕಾಗಲ್ಲ? ನಮ್ನ ಎರ್ರ ಬೀರಿ ಹೊಡೆದಿಯಲ್ಲ, ಸುಸ್ತಾಗದೆ ಇರುತ್ತಾ? ನಾನಾ? ನೀನಲ್ಲ ಬಿಡು, ನಿನ್ ಮೇಲೆ ಭಾವ ಬಂದು ಹೊಡೆದಿದ್ದಾರೆ. ಅವ್ರನ್ನ ಹೀಗೆ ಬಿಟ್ರೆ ಸತ್ತೋಗ್ತಾರೆ ಅಣ್ಣ. ಏಯ್ ವಾಲಿ, ವಾಲಿ, ಏನ್ ಮಾಡ್ತಾ ಇದ್ದೀರಾ? ಅವಳಿಗೆ ಬಾಗ್ಲು ತೆಗೀರಿ. ಒಳಗಿದ್ರೆ ದೊಡ್ಡಪ್ಪ ಸಾಯಿಸ್ಬಿಡ್ತಾರೆ. ಹೊರಗೆ ಹೋಗೋಣ ಬನ್ನಿ. ಏಯ್, ನನ್ನ ಕರ್ಕೊಂಡು ಹೋಗು. ಬಾ 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 ಬಾ. ಅಮ್ಮ ಅಮ್ಮ ಅಮ್ಮ. ಏನಾಯ್ತು ಮೂವರ್ಗೂ? ಯಾಕೆ ಹೆದರಿದ್ದೀರಾ? ಹೆದರ್ಕೊಳ್ದೆ ಇನ್ನೇನು, ಈ ಎರ್ರ ಬೀರಿ ಹೊಡಿತಾ ಇದಾರೆ ನಿಮ್ಮಪ್ಪ. ಯಾಕೇನು ಮಾತಾಡ್ತಾ ಇಲ್ಲ? ಏನಾಯ್ತು ನಿಮ್ಮ 3 ಜನಕ್ಕೆ? ನೀವೇ ಹೊಡೆದಾಡ್ಕೋತಾ ಇದ್ರ ಹೇಗೆ? ದರೋಡೆಕೋರರಿಗೆ ಪಾಲಿನ ವಿಷಯಕ್ಕೆ ಜಗಳ ಬಂದ ಹಾಗೆ ಇವರಲ್ಲಿ ಇವರೇ ಹೊಡೆದಾಡ್ಕೋತಾ ಇದ್ದಾರೆ ಅಂದ್ರೆ ಏನೋ ವಿಷಯ ಇದೆ ಬಾವ. ಯಾವುದು ಯಾವಾಗ ಹೊರಗೆ ಬಂದು ಎಲ್ಲಿ ಯಾರು ಸಿಕ್ಕಾಕೋತಾರೋ ಅಂತ ಹೊಡೆದಾಡ್ಕೋತಾ ಇದ್ದಾರೆ ಅನ್ಸತ್ತೆ. ಕೇಳ್ತಾ ಇರೋದು ನಿಮ್ಮನ್ನ ಯಾಕೆ ಹೇಳ್ತಾ ಇಲ್ಲ? ಹೌದು, ಅವ್ರಿಗೆ ನೀನು ಹೊಡೆದ್ಯಾ ಅಥವಾ ನಿನಗೆ ಅವ್ರು ಹೊಡೆದ್ರ? ಕಣ್ಣು ಕಾಣಲ್ವಲ್ಲ, ನೀನೇಲಿ ಹೊಡೆದಿರ್ತೀಯ, ಅವರೇ ನಿನ್ನ ಚೆನ್ನಾಗಿ ರುಬ್ಬಿರ್ತಾರೆ. ಇಲ್ಲಿ ಕಣ್ ಕಾಣಿಸೋದು ಕಾಣಿಸ್ದೇ ಇರೋದು ಲೆಕ್ಕಕ್ಕಿಲ್ಲ. ಒಳಗೆ ಲಾಕ್ ಆದ್ರೆ ಕತೆ ಮುಗೀತು. ಅದು ಒಳಗೆ ಯಾರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಏನ್ ಮಾತಾಡ್ತಾ ಇದೆಯಾ ಅಂತ ನಿನ್ಗಾದ್ರೂ ಅರ್ಥ ಆಗ್ತಾ ಇದೆಯಾ? ಏನ್ ಒಳಗೆ, ಯಾರು ಒಳಗೆ? ಅಲ್ಲ, ಏನ್ ನಡೀತು, ನೀವೇನ್ ಮಾಡಿದ್ರಿ ಅಂತ ಹೇಳ್ತೀರಾ ಇಲ್ವಾ? ಏನಿಲ್ಲಪ್ಪ, ಅವನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ಏನೂ ಇಲ್ಲದೆ ಹೋದ್ರೆ ಯಾಕೆ ಜಗಳಾಡ್ತಾ ಇದ್ರಿ? ಇವ್ರೇನು ಹೇಳಲ್ಲ ವೈದೇಹಿ. ಈಗ ತಾನೇ ಕರೆಂಟ್ ಶಾಕ್ ಹೊಡಿತಲ್ಲ, ಇನ್ಯಾರಿಗಾದ್ರೂ ಪ್ರಾಣಕ್ಕೆ ತೊಂದರೆ ಕೊಡೋದು ಬಿಟ್ರೆ ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಈಗ್ಲೇ ಏನಾಗುತ್ತೋ ಅಂತ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡಿದ್ರೆ ನೀವ್ ನೋಡಿದ್ರೆ ಈ ತರ ಮಾತಾಡ್ತಾ ಇದ್ದೀರಲ್ರಿ. ಇಷ್ಟು ಬೇಗ ನೀನೆಲ್ಲಿ ಹೋಗ್ತೀಯ ಬಿಡು. ಪಾಪಿ ಚಿರಾಯು ಅಂತಾರಲ್ಲ, ಕತ್ತಲಲ್ಲಿ ಬದುಕ್ತಾ ಇದ್ರು ನಿನ್ಗಿನ್ನೂ ಆ ಬುದ್ಧಿ ಮಾತ್ರ ಹೋಗಿಲ್ಲ. ಈಗ ನೀವು ಏನು ಮಾಡ್ತಾ ಇದ್ರಿ ಅಂತ ಹೇಳಿ? ಏನಿಲ್ಲ ಬ್ರದರ್, ಆಗ್ಲೇ ಕರೆಂಟ್ ಶಾಕ್ ಹೊಡಿತಲ್ಲ, ಮೊದಲು ನಾನು ನೀರ್ ಮೇಲೆ ಕಾಲಿಟ್ಟೆ. ಆಮೇಲೆ ನನ್ಗೆ ಗೊತ್ತಾಗ್ದೆ ನಾನು ಅಮ್ಮನ್ನ ಮತ್ತೆ ಊರ್ಮಿಳನ್ನ ಹಿಡ್ಕೊಂಡ್ನಲ್ಲ. ನಿನಗ್ ಶಾಕ್ ಹೊಡೆದ್ರೆ ಹೊಡಿಲಿ, ನಮ್ಮನ್ನ ಯಾಕೆ ಹಿಡ್ಕೊಂಡಿದ್ಯಾ ಅಂತ ಇಬ್ರು ಸೇರ್ಕೊಂಡು ರೂಮಲ್ಲಿ ನನ್ನ ಹೊಡೆದ್ರು. ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಲಿಲ್ಲ, ಆದ್ರೆ ನೀವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೆ ಆಚೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಬಾಲಿ, ನಾನು ಬರ್ತಿದ್ದೀನಿ, ಇರು. ಅತ್ತೆ, ಏನಮ್ಮ ಇನ್ನು ವಾಲಿ ವಾಲಿ ಅಂತಿದ್ಯಾ? ಬೇಗ ಕಾರ್ ಹತ್ತು. ವಾಲಿ, ಅಮ್ಮ ನಿಂತ್ಕೋ. ಅಮ್ಮ ಅಲ್ಲ, ದೊಡ್ಡಪ್ಪ. ಕಾರು ಸ್ಟಾರ್ಟ್ ಮಾಡಿದ್ರೆ ನಿಮ್ಮಮ್ಮನ ಕತ್ತು ಕೊಯ್ದು ಬಿಡ್ತೇನೆ. ಇಲ್ಲ ದೊಡ್ಡಪ್ಪ, ನಾನು ಸ್ಟಾರ್ಟ್ ಮಾಡಲ್ಲ. ನಾನು ಎಲ್ಗೂ ಹೋಗೋದು ಇಲ್ಲ. ಅಮ್ಮನ್ ಬಿಟ್ಬಿಡಿ ದೊಡ್ಡಪ್ಪ, ನಾನು ಎಲ್ಲೂ ಹೋಗಲ್ಲ. ಬಿಟ್ಬಿಡಿ. ನನ್ನ ಕಣ್ಣೆದುರಿಗೆ ನನ್ನ ತಂಗಿನ ಸಾಯಿಸಿದ್ರಿ. ಬಿಟ್ಬಿಡಿ ಅಂತ ನಾನು ಎಷ್ಟು ನಿಮ್ಮಲ್ಲಿ ಬೇಡ್ಕೊಂಡೆ. ನೀವ್ ಬಿಟ್ರಾ? ತಪ್ಪಾಯ್ತು ದೊಡ್ಡಪ್ಪ, ಅಮ್ಮಂಗೆ ಏನು ಮಾಡಬೇಡಿ ದೊಡ್ಡಪ್ಪ, ಪ್ಲೀಸ್ ಅಮ್ಮನ್ ಬಿಟ್ಬಿಡಿ. ತಪ್ಪಾಯ್ತು ಅಂದ್ರೆ ಬಿಟ್ಬಿಡ್ತೀನಾ? ಆ ತಪ್ಪನ್ನ ಎಲ್ರ ಮುಂದೆ ಒಪ್ಕೋಬೇಕು. ಅಲ್ಲಿವರೆಗೂ ನೀವ್ಯಾರು ಗೇಟ್ ದಾಟಿ ಹೊರಗೆ ಹೋಗಕ್ಕಾಗಲ್ಲ. ಬೇಡ ಬೇಡ ಬೇಡ. ಚಿಕ್ಕಮ್ಮ, ಏನ್ ಮಾಡ್ತಾ ಇದ್ದೀರಾ ಚಿಕ್ಕಮ್ಮ? ಯಾಕೆ ಚಾಕು ಹಿಡ್ಕೊಂಡಿದ್ದೀರಾ? ಅಷ್ಟಕ್ಕೂ ನಿಮ್ಮೆಲ್ರಿಗೂ ಏನಾಗಿದೆ? ಚಿಕ್ಕಮ್ಮ, ಮೊದಲು ಆ ಚಾಕು ಕೆಳಗಿಳಿಸಿ. ಇಲ್ಲ, ನಾನು ಚಾಕು ಕೆಳಗೆ ಹಾಕಿದ್ರೆ ವಾಲಿ ಹೋಗ್ಬಿಡ್ತಾನೆ. ವಾಲಿ, ನೀನು ಹೋದೆ ಅಂದ್ರೆ ನಾನು ಕತ್ತು ಕುಯ್ಕೋತೀನಿ. ಅಮ್ಮ ಅಮ್ಮ, ಅವನು ಹೋದ್ರೆ ನೀವ್ ಯಾಕೆ ಪ್ರಾಣ ತೆಕ್ಕೋಬೇಕು? ಅಷ್ಟಕ್ಕೂ ವಾಲಿ ಎಲ್ಲಿ ಹೋಗ್ತಿದ್ದಾನೆ?
ನಾನು ಎಲ್ಲಿಗೂ ಹೋಗ್ಲಿ ದೇವಾಂಶ್, ಎಲ್ಲಿಗೂ ಹೋಗೋದಿಲ್ಲ. ಆಗ್ಲೇ ಅವ್ರು ನನ್ನ ಹೊಡೆದ್ರಲ್ಲ, ಕೋಪದಲ್ಲಿ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ, ವಾಪಸ್ ಬರಲ್ಲ ಅಂತ ಅಮ್ಮ ಹೀಗೆ ಮಾಡ್ತಿರ್ಬೇಕು. ಅಮ್ಮ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. ಇಲ್ಲಿ ನೋಡು, ಒಳಗೆ ಹೋಗ್ತಾ ಇದ್ದೀನಿ. ನೀನೀಗ ಚಾಕು ಇಳಿಸ್ಬಿಡಮ್ಮ ಪ್ಲೀಸ್ ಅಮ್ಮ, ಏನು ಮಾಡ್ಕೋಬೇಡಮ್ಮ. ಒಳಗೆ ಹೋಗ್ತಾ ಇದ್ದೀನಿ ಅಮ್ಮ, ಒಳಗೆ ಹೋಗ್ತಾ ಇದ್ದೀನಮ್ಮ. ನನ್ನ ಕೈಯಲ್ಲಿ ಚಾಕು ಹೇಗ್ ಬಂತು? ಭಾವ ನನ್ ಮೇಲ್ ಬಂದು ಏನೋ ಮಾಡ್ಸಿರ್ತಾರೆ. ಈ ವಾಲಿ ಎಲ್ಲೋದ? ಚಿಕ್ಕಮ್ಮ, ಏನಿದು? ಅಲ್ಲ, ನೀವ್ ಯಾಕೆ ಜಗಳ ಆಡ್ತಾ ಇದ್ದೀರಾ? ಹೀಗೆ ಚಾಕು ತೋರಿಸಿ ಯಾಕೆ ಎದುರಿಸ್ತಾ ಇದ್ದೀರಾ? ಏನಾಗ್ತಾ ಇದೆ, ಏನೂ ಅರ್ಥ ಆಗ್ತಿಲ್ಲ ನನಗೆ. ಗುರುಗಳು ಹೇಳಿದ್ರಲ್ಲ ಬಾವ, ಪಾಪ ಮಾಡಿದ್ರೆ ಪಂಚಭೂತಗಳೇ ಬುದ್ಧಿ ಕಲ್ಸತ್ತೆ ಅಂತ. ಏನೋ ಪಾಪದ ಕೆಲಸ ಮಾಡಿರ್ತಾರೆ, ಯಾವುದೋ ಶಕ್ತಿ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ಸುತ್ತೆ. ಹೌದು, ಇವರು ಬದಲಾಗೋವರೆಗೂ, ಆ ಮಗುವಿನ ಮೇಲೆ ಇವರ ಆಲೋಚನೆ ಬದಲಾಗೋವರೆಗೂ ಇವ್ರಿಗೆ ಇದೇ ಥರನೇ ಚಿತ್ರಹಿಂಸೆ. ಈಗಲಾದರೂ ಬದಲಾದ್ರೆ ಒಳ್ಳೇದು. ಏನಾಯ್ತೋ ಏನೋ, ಯಾರು ಭಯ ಬಿಡ್ತಾ ಇಲ್ಲ ದೇವಾಂಶ್. ಏನಾದ್ರೆ ಏನ್ ಬಿಡೋಣ. ಮೊದಲನೇ ಸಲ ಇವರಲ್ಲಿ ಭಯ ನೋಡ್ತಾ ಇದ್ದೀನಿ. ಭಯ ಬದಲಾವಣೆಯ ಸಂಕೇತ. ಬದಲಾಗ್ತಾರೆ. ನೀನ್ ಮಾಡಿರೋ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಇದೆ ಊರ್ಮಿಳ. ಇಲ್ಲಿಂದ ಕೆಳಗಡೆ ಬಿದ್ರೆ ಪ್ರಶಾಂತವಾಗಿ ನಿನ್ ಪ್ರಾಣ ಹಾರೋಗುತ್ತೆ. ನನ್ನ ಮನೆ ಕುಟುಂಬ ಪ್ರಶಾಂತವಾಗಿರುತ್ತೆ. ಸೊಸೆ ಅಲ್ವಾ, ಕ್ಷಮಿಸಿ ಬಿಟ್ಬೇಡೋಣ ಅನ್ಕೊಂಡೆ. ಆದರೆ ಎರಡ ನೀನ್ ಮಾಡಿರೋ ಪಾಪಗಳಿಗೆ ಅಂತ್ಯನೇ ಇಲ್ಲ. ಪ್ರೀತಿಸಿ ಮದುವೆ ಆಗಿದ್ದ ನನ್ನ ಮಗನ ಬಗ್ಗೆ ಕಾಲಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪನೂ ಗಮನ ಕೊಡ್ಲಿಲ್ಲ. ಅದು ನೀನು ಮಾಡಿದ ಮೊದಲನೇ ತಪ್ಪು. ನಿನ್ನ ಓರ್ಗಿತ್ತಿಯಾಗಿ ಈ ಮನೆಗೆ ಬಂದ ವೈದೇಹಿ ಹೊಟ್ಟೆಲಿರೋ ಮಗುನ ಸಾಯಿಸೋದಕ್ಕೆ ನೋಡ್ದೆ. ಅದು ಕ್ಷಮಿಸಕ್ಕಾಗ್ದಿರೋ ತಪ್ಪು. ಈ ಮನೆಗೆ ದ್ರೋಹ ಮಾಡಿರೋ ದುಷ್ಟರ ಜೊತೆ ನೀನ್ ಕೈ ಜೋಡಿಸ್ದೆ. ಅದಂತೂ ಕ್ಷಮಿಸಕ್ಕಾಗ್ದೇ ಇರೋಂತಹ ತಪ್ಪು. ನೀನ್ ಮಾಡಿರೋ ತಪ್ಪುಗಳನ್ನ ಹೀಗೆ ಲೆಕ್ಕ ಹಾಕೊಳ್ತಾ ಹೋದ್ರೆ ಕೊನೆನೇ ಇರೋದಿಲ್ಲ. ಬರ್ದು ಪುಸ್ತಕನೇ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ನೀನ್ ಈ ಮನೆ ಸೊಸೆ ಆಗಿದ್ರು ಕೂಡ ನೀನ್ ಬದುಕಬಾರ್ದು ಅಂತ ನಿರ್ಧಾರ ಮಾಡ್ದೆ. ಸತ್ ಹೋಗು. ಸೋಫಾನ ಅಯ್ಯಪ್ಪ, ಅಂದ್ರೆ ನಾನು ಮನೇಲೇ ಇದ್ದೀನಿ. ಅಂದ್ರೆ ಅದು ನನ್ನ ಕನ್ಸ? ನಾನು ಸಾಯ್ಲಿಲ್ಲ ಅಲ್ವಾ? ಹಬ್ಬ ಸದ್ಯ. ಆದ್ರೂ ನಾನು ಯಾವ ಕಾರಣಕ್ಕೂ ರಿಲ್ಯಾಕ್ಸ್ ಆಗ್ಬಾರ್ದು. ಇದು ಕನ್ಸ್ ಮಾತ್ರ ಅಲ್ಲ. ಏನ್ ನಡೆಯುತ್ತೆ ಅಂತ ಮಾವನವರು ನನಗೆ ಒಂದು ಟ್ರೈಲರ್ ತೋರಿಸಿದ್ರು ಅನ್ಸುತ್ತೆ. ಅತ್ತೆ ವಾಲಿ ಬದಲಾಗಿಲ್ಲ ಅಂದ್ರೆ, ಅವರು ಮಾಡಿ ತಪ್ಪು ಒಪ್ಕೊಂಡಿಲ್ಲ ಅಂದ್ರೆ ನನಗೆ ಶಿಕ್ಷೆ ಆಗತ್ತೆ ಅಷ್ಟೇ. ಈ ಟೆನ್ಷನ್ ತಡೆಯಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ಹೇಗಾದ್ರೂ ಮಾಡಿ ಅವ್ರ ಕೈಲಿ ನಿಜ ಹೇಳಿಸಿ ಅತ್ತೆ ಮತ್ತೆ ಇಂದು ಅಜ್ಜಿ ಕಾಲು ಹಿಡಿಯೋ ಹಾಗೆ ಮಾಡಬೇಕು. ಎಲ್ಲಿದ್ದಾರೆ ಇವರಿಬ್ರು? ನೀನ್ ಈಗ ದಾರಿಗೆ ಬರ್ತಾ ಇದೆಯಾ ಊರ್ಮಿಳ. ಆದ್ರೂ ಅವರು ತಾವಾಗ್ತಾವೆ ಒಪ್ಕೊಳ್ಳಲ್ಲ. ಒಪ್ಪಿಸೆ, ನಿನಗೆ ದಾರಿ ಇಲ್ಲ. ನಿನ್ ಮೇಲೆ ದೊಡ್ಡಪ್ಪ ಬಂದಿದ್ದಾರಾ? ಏನ್ ಮಾತಾಡ್ತಿದ್ಯಾ ವಾಲಿ? ನಾನಿಲ್ಲಿ ಹೇಗ್ ಬಂದೆ? ನಾನ್ ಹಾಲಲ್ಲಿ ಇದ್ದೆ ಅಲ್ವಾ? ಏನು ಹಾಲಲ್ಲಿದ್ಯಾ? ಇಲ್ಲ, ಈಗ ನಮ್ ಬೆಡ್ರೂಮಿಗೆ ಬಂದಿದ್ಯಾ? ಹಾ, ಅಂದ್ರೆ ಭಾವನೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ ಅಂತಾಯ್ತು.
ಹೌದಾ? ಎಲ್ಲಿದ್ದೀರಾ ದೊಡ್ಡಪ್ಪ? ಯಾವಾಗ ಯಾರ ಮೇಲೆ ಬರ್ತಿರೋ ಏನ್ ಮಾಡ್ತಿರೋ ಅಂತ ಗೊತ್ತಾಗದೆ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀವಿ. ಸಾಯೋದಂತೂ 100% ಕನ್ಫರ್ಮ್ ವಾಲಿ. ನೀವು ತಪ್ಪು ಒಪ್ಕೊಂಡಿಲ್ಲ ಅಂದ್ರೆ ನಾವ್ಯಾರು ಬದುಕಿರೋದಿಲ್ಲ ವಾಲಿ. ಮಾವನವರು 3 ಜನನು ಸಾಯಿಸ್ಬಿಡ್ತಾರೆ. ಏನು ಇದನ್ನ ಹೇಳಕ್ ಬಂದ್ಯಾ? ಹೌದು, ನನಗೆ ಕಾಣಿಸ್ತಾ ಇದ್ರು ಏನಾಗತ್ತೆ ಅಂತ ನನಗೆ ಒಂದು ಐಡಿಯಾ ಸಿಕ್ಕಿದೆ. ದಯವಿಟ್ಟು ನಿಜ ಒಪ್ಕೊಂಬಿಡಿ. ಮಾಡಿರೋ ತಪ್ಪನ್ನು ಒಪ್ಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಕ್ಷಮೆ ಸಿಗತ್ತೆ. ಕ್ಷಮಾಪಣೆ ಸಿಗಲ್ಲ. ಪ್ರಾಣ ಕಳ್ಕೊಂಡು ಆತ್ಮ ಆಗಿ ದೊಡ್ಡಪ್ಪನ ಪಕ್ಕ ನಾವು ಇರ್ತೀವಿ. ಹೌದು, ಭಾವನ್ನ ಅವ್ರ ತಂಗಿನ ನಾವೇ ಸಾಯಿಸಿದ್ದು ಅಂತ ಹೇಳಿದ್ರೆ ನಮ್ಮನ್ ಬದುಕಕ್ ಬಿಡಲ್ಲ. ಹೇಳಿಲ್ಲ ಅಂದ್ರೆ ಮಾವನವರು ಬದುಕೋಕ್ ಬಿಡೋದಿಲ್ಲ. ನಿಜನ್ ಒಪ್ಕೊಳ್ಳೇಬೇಕು ಈಗ. ನಮ್ಮಿಂದ ಆಗಲ್ಲ ಊರ್ಮಿಳಾ. ಏನೋ ಆಗುತ್ತೆ ಅಂತ ಹೆದರ್ಕೊಂಡು ನಮ್ ಕೈಯಾರೆ ನಾವೇ ನೇಣು ಹಾಕೊಳಕ್ ಆಗಲ್ಲ. ಹೇಳಿಲ್ಲ ಅಂದ್ರು ಮುಂದೆ ನಡೆಯೋದು ಅದೇ. ಮಾವನವರು ನಮ್ಮೇಲ್ ಬಂದು ನಮಗೆ ನಾವೇ ನೇಣು ಹಾಕೊಳ್ಳಾಗ್ ಮಾಡಿ ಸಾಯಿಸ್ತಾರೆ. ಒಂದ್ಸಲ ಆಗಿತ್ತಲ್ಲ, ಮರ್ತು ಹೋದ್ರಾ? ಈ ಟೆನ್ಷನ್ ತಡೆಯೋಕ್ ನನ್ನ ಕೈಲಿ ಆಗಲ್ಲ. ಅಲ್ಲ, ನೀವ್ ಮಾಡಿರೋ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಲಿ? ನೀವ್ ಮಾಡಿರೋದೆಲ್ಲ ಹೇಳ್ಬಿಡ್ತೀನಿ. ಬೇಡ ಬೇಡ, ನನ್ನ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ತಾರೋ ಅದನ್ನ ಅನುಭವಿಸ್ತೀನಿ. ಊರ್ಮಿಳಾ, ಆದ್ರೆ ಮಾವನ ಕೈಯಲ್ಲಿ ಅನ್ಯಾಯವಾಗಿ ಸಾಯೋದಕ್ ಮಾತ್ರ ನಾನಂತೂ ರೆಡಿ ಇಲ್ಲ. ನಾನು ಹೋಗಿ ನಿಜ ಹೇಳ್ತೀನಿ. ಊರ್ಮಿಳಾ, ಬಿಡು ವಾಲಿ ನನ್ನ. ಅತ್ತೆ, ಅತ್ತೆ, ನಾನ್ ಹೇಳೋದ್ ಕೇಳಿ. ಮಾತ್ ಕೇಳು ಊರ್ಮಿಳಾ. ಬೇಡ, ಹೇಳ್ಬೇಡ ಪ್ಲೀಸ್. ಪ್ಲೀಸ್ ಅತ್ತೆ, ನನ್ನ ಮಾತು ಕೇಳಿ. ನಾನು ನಿಜ ಹೇಳ್ತೀನಿ. ಅಯ್ಯೋ, ನಿಂತ್ಕೋ ಊರ್ಮಿಳಾ, ನಿಂತ್ಕೋ ಊರ್ಮಿಳಾ. ಊರ್ಮಿಳಾ, ಊರ್ಮಿಳಾ, ಬಾಗಿಲು ತೆಗಿ. ಏನು ಅವಳು ಬಾಗ್ಲ? ಹೇಳ್ಬೇಡ ಊರ್ಮಿಳಾ. ಊರ್ಮಿಳಾ, ನಾನು ಹೇಳದ್ ಕೇಳು. ಆದ್ರೂ ಕಣ್ ಕಾಣಿಸಲ್ಲ ಅಲ್ವಾ ಅಮ್ಮ? ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೋದ್ಲು ಊರ್ಮಿಳಾ? ಅಯ್ಯೋ, ಆಗೋಯ್ತು, ಎಲ್ಲ ಆಗೋಯ್ತು. ಈಗ ಏನ್ ಮಾಡೋದು ನಾವು? ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ನಮ್ಮನ್ನ ಈ ರೂಮಲ್ಲೇ ಸಮಾಧಿ ಮಾಡ್ಬಿಡ್ತಾರೆ ಕಣೋ. ನೀನ್ ಸುಮ್ನಿರಮ್ಮ. ಊರ್ಮಿಳಾ, ಊರ್ಮಿಳಾ, ಬಾಗಿಲು ತೆಗಿ. ಅಯ್ಯೋ, ಯಾರಾದ್ರೂ ಬಾಗಿಲು ತೆಗಿ. ಊರ್ಮಿಳಾ. ಅವ್ರುಗಳೇ ಹೊಡೆದಾಡ್ಕೊಳ್ಳೋದು, ಸುವರ್ಣ ಅತ್ತೆ ಕತ್ತಕ್ಕೆ ಚಾಕು ಇಟ್ಕೊಳ್ಳೋದು, ಭಯ ಪಡಿಸ್ಬೇಕು ಅಂತ ನೋಡೋರೆ ಭಯ ಪಡ್ತಾ ಇದ್ದಾರೆ ಭಾವ. ಅಂದ್ರೆ ಯಾವುದೋ ಬಲವಾದ ಕಾರಣನೇ ಇದೆ ಅಂತ ಅನಿಸ್ತಾ ಇದೆ. ಅದೇನು ಅಂತ ತಿಳ್ಕೋಬೇಕು. ಹೌದು ವೈದೇಹಿ, ಏನೋ ಮಾತಿಗೆ ಯಾವುದೋ ಶಕ್ತಿ ಅವ್ರನ್ನ ಭಯ ಪಡಿಸ್ತಾ ಇದೆ ಅಂತ ಹೇಳಿದೆ. ಆದ್ರೆ ಅವ್ರ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಯಾವುದೋ ಒಂದು ಶಕ್ತಿ ಅವ್ರು ಮಾಡ್ತಿರೋ ತಪ್ಪುಗಳಿಗೆ ಶಿಕ್ಷೆ ಕೊಡ್ತಾ ಇರೋ ಹಾಗಿದೆ. ಏನಿರ್ಬೋದು ಬಾವ? ಏನ್ ಬೇಕಾದ್ರೂ ಆಗ್ಬಹುದು. ನಮ್ಮ ಮಗು ನಮ್ಮ ಜೊತೆ ಮಾತಾಡುತ್ತೆ ಅಂತ ಅನ್ಕೊಂಡಿದ್ವಾ? ಮಾತಾಡ್ತಾ ಇದೆ ಅಲ್ವಾ? ಹಾಗೆ ಯಾವುದೋ ನಮ್ಮ ಊಹೆಗೂ ಮೀರಿರೋ ಶಕ್ತಿ ಇದ್ದೇ ಇರುತ್ತೆ. ಅದೇನು ಅಂತ ಕಂಡು ಹಿಡಿಬೇಕು. ಆಗ ಅವರಲ್ಲಿ ಬದಲಾವಣೆ ತರೋದು, ನಮ್ಮ ಮಗುವಿಂದ ಅವ್ರನ್ನ ದೂರ ಇಡೋದು, ಏನಾದ್ರೂ ಒಂದು ಮಾಡಬಹುದು. ಅದೇನು ಅಂತ ತಿಳ್ಕೋಬೇಕು ವೈದೇಹಿ. ಅದೇನು ಅಂತ ನಾನು ಹೇಳ್ತೀನಿ ದೇವಾಂಕ. ನೀನ್ ಹೇಗೆ ಇಲ್ಲಿಗೆ ಬಂದೆ ಅಕ್ಕ? ನಿಜ ಹೇಳ್ಬೇಕು ಅನ್ನೋ ಆತ್ರ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂತು. ಆದ್ರೂ ಅದೆಲ್ಲ ಮುಖ್ಯ ಅಲ್ಲ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ನನ್ನ ಹತ್ರ ಇದೆ. ಅಂದ್ರೆ ಯಾವುದೋ ಒಂದು ಶಕ್ತಿ ಇದೆ, ಅದ್ ನಿಜನಾ? ಅದಕ್ಕೆ ನಿಮ್ಮ ಭಯಕ್ಕೆ ಕಾರಣ ಅದೇನಾ? ಹೌದು ದೇವಾಂಶ್, ನಮ್ಮನ್ನ ಕಾಡ್ತಾ ಇರೋಂಥ ಶಕ್ತಿ ಬೇರೆ ಯಾವುದೂ ಅಲ್ಲ, ಮಾವನವರ ಆತ್ಮ. ಏನು, ನಮ್ಮ ಅಪ್ಪನ? ಹೌದು ದೇವಾಂಶ್, ಅವ್ರಿಗೆ ಮಾವ ಮತ್ತೆ ಶಾಂತ ಚಿಕ್ಕಿ ಸಾವಿಗೆ ಸಂಬಂಧಿಸಿರೋಂಥ ನಿಜ ಗೊತ್ತು. ಅದೇ ಅವ್ರನ್ನ ಹೆದರ್ಸ್ತಾ ಇರೋದು. ಏನ್ ಹೇಳ್ತಾ ಇದೀಯ ಅಕ್ಕ? ಅಮ್ಮನ್ನ ಮಾವನ್ನ ಸಾಯಿಸಿದವ್ರ ಬಗ್ಗೆ ಅವ್ರಿಗೆ ಗೊತ್ತಿದ್ಯಾ?